ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬೆಂಗಳೂರು ಸಿಟಿ ಕಮಿಷನರ್ ಸಸ್ಪೆಂಡ್ ಆಗಿದ್ದಾರೆ. ಸಾಮಾನ್ಯವಾಗಿ ಇಂತಹ ಘಟನೆಗಳಾದಾಗ ಕಾನ್ಸ್ಟೇಬಲ್, ಪಿಎಸ್ಐ, ಸಿಪಿಐ, ಎಸಿಪಿ ದರ್ಜೆಯ ಆಫೀಸರ್ಸ್ಗಳನ್ನ ಸಸ್ಪೆಂಡ್ ಮಾಡೋದು ಕಾಮನ್. ಆದರೆ ಇಲ್ಲಿ ದೊಡ್ಡವರೇ ಸಸ್ಪೆಂಡ್ ಆಗಿದ್ದಾರೆ. ಹಾಗಂತ ಎಲ್ಲವೂ ಸರಿ ಇದೆಯಾ? ನೋ. ಪ್ರಶ್ನೆಗಳಿಗೆ ಉತ್ತರಗಳಿಲ್ಲ. ದೊಡ್ಡ ಅಧಿಕಾರಿಗಳ ವಿರುದ್ಧವೇ ಆಕ್ಷನ್ ತಗೊಂಡ್ರೆ ಸೇಫ್ ಆಗಬಹುದು ಅನ್ನೋ ಪ್ಲಾನ್ ಮಾಡಿ ಈ ರೀತಿ ನಿರ್ಧಾರವನ್ನ ತಗೊಂಡ್ರ? ಇದು ಈಗ ಪ್ರತಿಯೊಬ್ಬರು ಕೇಳ್ತಿರುವಂತ ಪ್ರಶ್ನೆ. ಆದ್ರೆ ಇಡೀ ಕೇಸ್ ಟರ್ನ್ ಆಗ್ತಿರೋ ರೀತಿ ನೋಡ್ತಾ ಇದ್ರೆ ಬೇರೆಯದ್ದೇ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಮಿಷನರ್ ಸಸ್ಪೆಂಡ್. ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ಆರ್ಸಿಬಿ ವಿಜಯೋತ್ಸವದಲ್ಲಿ ನಡೆದ ಕಾಲ್ತುಳಿತ ಮತ್ತು 11 ಸಾವು ಐಪಿಎಲ್ ಚಾಂಪಿಯನ್ ಕಪ್ಗೆ ರಕ್ತದ ಕಲೆಯನ್ನ ಅಂಟಿಸಿದೆ. ಖಡಕ್ ಕಮಿಷನರ್ ಎಂದೇ ಹೆಸರಾಗಿದ್ದ ದಯಾನಂದ್ ಸಸ್ಪೆಂಡ್ ಆಗಿದ್ದಾರೆ. ವೀಕ್ಷಕರೇ, ಇಲ್ಲೊಂದು ಸಣ್ಣ ಕ್ಲಾರಿಫಿಕೇಶನ್ ಇದೆ. ಸಿಟಿ ಕಮಿಷನರ್ ಒಬ್ಬರು ಸಸ್ಪೆಂಡ್ ಆಗಿರೋ ಘಟನೆ ಇದೇ ಮೊದಲೇನೂ ಅಲ್ಲ. ಈ ಹಿಂದೆ ದಾವೂದ್ ಇಬ್ರಾಹಿಂ ಜೊತೆ ಸಂಪರ್ಕದಲ್ಲಿದ್ದ ಎಂಬ ಆರೋಪದಲ್ಲಿ ಕಮಿಷನರ್ ಸಸ್ಪೆಂಡ್ ಆಗಿತ್ತು. ಸುಮಾರು ದಶಕಗಳ ಹಿಂದೆ. ಅದನ್ನ ಬಿಟ್ರೆ ಈ ರೀತಿ ಕರ್ತವ್ಯ ಲೋಪದಲ್ಲಿ ಕಮಿಷನರ್ ಸಸ್ಪೆಂಡ್ ಆಗಿರೋದು ಇದೇ ಮೊದಲು. ಆರ್ಸಿಬಿ ಚೀಫ್ ಸೇರಿ 4 ಅರೆಸ್ಟ್. ಸಂಭ್ರಮಾಚರಣೆಗೆ ಪರ್ಮಿಷನ್ ಇರಲಿಲ್ವಾ? ಹುಚ್ಚಾಟ ಯಾರದ್ದು? ತಪ್ಪು ಯಾರದ್ದು? ಶಿಕ್ಷೆ ಯಾರಿಗೆ? ಈ ಎಲ್ಲದರ ಮೂಲ ಕಾರಣ ಹುಡುಕ್ತಾ ಹೋದ್ರೆ ಸಸ್ಪೆಂಡ್ ಆಗಿರೋದು ಕಮಿಷನರ್ ಒಬ್ಬರೇ ಅಲ್ಲ. ಡಿಜಿ ಐಜಿಪಿ ಹುದ್ದೆಯ ಹೊಸ್ತಿಲಲ್ಲಿದ್ದ ದಯಾನಂದ್ ಅವರ ಕೆಲಸ ದಕ್ಷತೆಯ ಬಗ್ಗೆಯೂ ದೂಸರ ಮಾತಿಲ್ಲ. ಆದ್ರೆ ಈಗ ಅವರೇ ಸಸ್ಪೆಂಡ್ ಆದ ಆಫೀಸರ್ ಬಿ ದಯಾನಂದ್ ಬೆಂಗಳೂರು ಸಿಟಿ ಕಮಿಷನರ್, ವಿಕಾಸ್ ಕುಮಾರ್ ಅಡಿಷನಲ್ ಕಮಿಷನರ್, ಶೇಖರ್ ತೆಕ್ಕಣ್ಣನವರ್ ಸೆಂಟ್ರಲ್ ಡಿಸಿಪಿ, ಬಾಲಕೃಷ್ಣ ಎಸಿಪಿ, ಗಿರೀಶ್ ಇನ್ಸ್ಪೆಕ್ಟರ್. ಹೀಗೆ ದೊಡ್ಡ ಆಫೀಸರ್ ಸಸ್ಪೆಂಡ್ ಆದ ಬೆನ್ನಲ್ಲೇ ದೊಡ್ಡ ಪ್ರಶ್ನೆಗಳು ಎದುರಾಗಿವೆ. ಆದ್ರೆ ಸಿಎಂ ಹೇಳೋದೇ ಬೇರೆ. ಮೇಲ್ನೋಟಕ್ಕೆ ಉನ್ನತ ಅಧಿಕಾರಿಗಳ ವೈಫಲ್ಯದ ಕಾರಣ ಈ ದುರಂತ ಸಂಭವಿಸಿದೆ. ಯಾರು ಜವಾಬ್ದಾರಿಯನ್ನ ನಿರ್ವಹಿಸಿಲ್ಲ ಅನ್ನೋದು ಗೊತ್ತಾಯ್ತು. ಅವರ ಸಸ್ಪೆಂಡ್ ಮಾಡಿದ್ದೇವೆ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ಮತ್ತೆ ಡಿಕೆ ಶಿವಕುಮಾರ್ ಅವರು ಹೊಣೆಯನ್ನು ಹೊತ್ತು ಅವರು ರಿಸೈನ್ ಮಾಡಬೇಕು, ಪೊಲೀಸ್ ಅಧಿಕಾರಿಗಳನ್ನ ಬಲಿ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಮಾತಾಡ್ತಾರೆ. ನಾನು ರಾಜಕೀಯ ಮಾಡಕ್ಕೆ ಹೋಗಲ್ಲ. ಈ ಮೇಲ್ನೋಟಕ್ಕೆ ಯಾರು ಜವಾಬ್ದಾರರಿದ್ದಾರೆ, ಯಾರು ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಸರಿಯಾಗಿ ಅಂತವ್ರನ್ನ ಸಸ್ಪೆಂಡ್. ಹೀಗೆ ಹೇಳುವ ಸಿದ್ದರಾಮಯ್ಯ ಗುರುವಾರ ರಾತ್ರಿ ಎಮರ್ಜೆನ್ಸಿ ಮೀಟಿಂಗ್ ಮಾಡಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಆ ಮೀಟಿಂಗ್ ನಲ್ಲಿ ಏನಾಯ್ತು ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್. ಸಿಎಂ ಮೀಟಿಂಗ್ ನಲ್ಲಿ ಏನಾಯ್ತು? ಸಿದ್ದರಾಮಯ್ಯ, ಈ ಪ್ರಕರಣ ತುಂಬಾ ಮುಜುಗರ ತಂದಿದೆ. ಸಮಯ ಇರಲಿಲ್ಲ ಅನ್ನೋದು ನಮಗೂ ಗೊತ್ತು. ಆದರೆ ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಮಂಡ್ಯ, ತುಮಕೂರು ಜಿಲ್ಲೆಯ ಪೊಲೀಸರನ್ನ ಕರೆದುಕೊಂಡು ಬರುವುದು ಕಷ್ಟದ ಕೆಲಸ ಆಗ್ತಿರ್ಲಿಲ್ಲ. ಇದು ಪೊಲೀಸ್ ಫೇಲ್ಯೂರ್. ಡಿಕೆ ಶಿವಕುಮಾರ್ ಬೆಂಗಳೂರು ಪೊಲೀಸ್ ಆಯುಕ್ತರಿಂದ ಹಿಡಿದು ಕಬ್ಬನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಡಿಸಿಪಿ ತಲೆದಂಡ ಆಗಬೇಕು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಇದು ಸಂಪುಟದ ಒಟ್ಟಾರೆ ಸದಸ್ಯರ ಅಭಿಪ್ರಾಯ. ಪರಮೇಶ್ವರ್, ಎಚ್.ಕೆ. ಪಾಟೀಲ್, ಹೌದು, ಸಂಪುಟದ ಎಲ್ಲರೂ ಇದೇ ಅಭಿಪ್ರಾಯವನ್ನ ಹೇಳುತ್ತಿದ್ದಾರೆ. ಕಮಿಷನರ್ ದಯಾನಂದ್ ಪೊಲೀಸರಿಗೆ ಸಸ್ಪೆಂಡ್ ಆಗೋದು ಹೊಸದೇನಲ್ಲ. ಆದ್ರೆ ನಾನು ಸಿಎಂ ಡಿಸಿಎಂಗೆ ಮೊದಲೇ ಇದು ಸಾಧ್ಯವಿಲ್ಲ ಅಂತ ಹೇಳಿದ್ದೆ. ಸಾಧ್ಯವಿಲ್ಲ ಎಂದು ಹೇಳಿದ್ದೆ. ಕೆಎಸ್ಸಿಎ ಒತ್ತಡಕ್ಕೆ ಮಣಿದಿದ್ದು ಯಾರು? ಆರ್ಸಿಬಿ ಪರವಾಗಿ ದೆಹಲಿಯಿಂದ ಫೋನ್ ಬಂದಿದೆ.
ನೀವು ಮಾಡಲೇಬೇಕೆಂದು ನಿಮ್ಮ ಸಂಪುಟ ಸದಸ್ಯರೇ ಹೇಳಿದ್ರು. ಈಗ ನನ್ನ ತಲೆದಂಡ ಮಾಡಿದ್ರೆ ಹೇಗೆ? ಅಮಾನತು ಅಂದ್ರೆ ಈ ಲಾಠಿ ಟೋಪಿಯನ್ನ ಇವತ್ತೇ ಸರೆಂಡರ್ ಮಾಡಿ ಹೊರಟು ಬಿಡ್ತೀನಿ. ಸಿದ್ದರಾಮಯ್ಯ ಅರ್ಥ ಮಾಡ್ಕೊಳ್ಳಿ ದಯಾನಂದ್, ನೀವು ನಿಮ್ಮ ದಕ್ಷತೆ ಟ್ರ್ಯಾಕ್ ರೆಕಾರ್ಡ್ ಎಲ್ಲವೂ ಗೊತ್ತಿದೆ. ತನಿಖೆ ನಡೆಯುವಾಗ ನೀವೇ ಕಮಿಷನರ್ ಆಗಿ ಮುಂದುವರೆದರೆ ಚೆನ್ನಾಗಿರಲ್ಲ. 15 ದಿನಗಳಲ್ಲಿ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ನಲ್ಲಿ ನಿಮ್ಮ ತಪ್ಪು ಇಲ್ಲ ಅಂದ್ರೆ ನಿಮಗೆ ಇದಕ್ಕಿಂತ ದೊಡ್ಡ ಅವಕಾಶ ಸಿಗುತ್ತೆ. ಇದು ಕತೆ. ಇದಾದ ಮೇಲೆ 5 ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ. ಹಾಗೆ ಸಸ್ಪೆಂಡ್ ಆದವರಲ್ಲಿ ಒಬ್ಬರು ಬೇದೆ ದಫೇದಾರ್ ಹುದ್ದೆಯವರಿರೋದಿಲ್ಲ. ವೀಕ್ಷಕರೇ, ಇಲ್ಲಿ ನಿಮಗೊಂದಿಷ್ಟು ದೃಶ್ಯಗಳನ್ನ ತೋರಿಸಬೇಕು. ಒಂದೊಂದಾಗೆ ನೋಡ್ತಾ ಹೋಗಿ. ಚಿನ್ನಸ್ವಾಮಿಯಿಂದ ಆಸ್ಪತ್ರೆಗೆ ಎತ್ತಿಕೊಂಡೇ ಬಂದ ಪೊಲೀಸ್. ಈ ದೃಶ್ಯ ಇದೆಯಲ್ಲ, ಇಲ್ಲೊಂದು ದೃಶ್ಯ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ಬಳಿ ಒಂದು ಮಗು ಪ್ರಜ್ಞೆ ತಪ್ಪಿ ಬಿದ್ದಾಗ 2 ಕೈಗಳಲ್ಲಿ ಆ ಮಗುವನ್ನ ಎತ್ಕೊಂಡು ಸುಮಾರು 1 ಕಿಲೋಮೀಟರ್ ಓಡಿ ಬೌರಿಂಗ್ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆ ಮಗು ಬದುಕಿದೆ. ಈ ದೃಶ್ಯದಲ್ಲಿ ತುಳಿತಕ್ಕೆ ಸಿಕ್ಕಿ ಒದ್ದಾಡ್ತಿರುವ ವ್ಯಕ್ತಿಯನ್ನ ಉಳಿಸಿರುವುದೇ ಪೊಲೀಸರು. ನೀರು ಕೊಟ್ಟು ಪ್ರಥಮ ಚಿಕಿತ್ಸೆಯನ್ನ ಕೊಟ್ಟು ಉಳಿಸಿರ್ತಾರೆ. ಹೀಗೆಲ್ಲ ಬೆವರು ಸುರಿಸಿ ಕಷ್ಟಪಟ್ಟು ನೂರಾರು ಜನರ ಪ್ರಾಣ ಉಳಿಸಿದ ಪೊಲೀಸರು ಎಡವಿದ್ದಾದ್ರು ಎಲ್ಲಿ? ಪೊಲೀಸರು ಅಸಹಾಯಕರಾಗಿದ್ದು ಎಲ್ಲಿ ಗೊತ್ತಾ? ಆರ್ಸಿಬಿಯ ಹುಚ್ಚು ತಿಕ್ಕಲು ಅಭಿಮಾನಿಗಳ ವಿಚಾರದಲ್ಲಿ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವುದಕ್ಕೆ ಪರದಾಡ್ತಿರುವಾಗಲೂ ಆರ್ಸಿಬಿ ಫ್ಯಾನ್ಸ್ ಜೈ ಆರ್ಸಿಬಿ ಜೈ ಕೊಹ್ಲಿ ಎಂದಲೇ ಕಿರುಚಾಡಿ ಅರಚಾಡಿದ್ದಾರೆ. ನೋವಿನಿಂದ ನರಳಾಡುತ್ತಿದ್ದವರನ್ನ ಆಸ್ಪತ್ರೆಗೆ ಕರೆದೊಯ್ಯುವಾಗ ಜಾಗ ಕೊಟ್ಟಿಲ್ಲ. ಆದ್ರೆ ಲಾಠಿ ಬೀಸಿದ್ರೆ ಅದು ಇನ್ನೊಂದು ಅನಾಹುತಕ್ಕೆ ದಾರಿ ಮಾಡಿಕೊಡುವಂತಾಗತ್ತೆ ಎಂಬ ಕಾರಣಕ್ಕೆ ಸುಮ್ಮನಾಗಿದ್ದಾರೆ. ಆದಷ್ಟು ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸಂಭ್ರಮ ನಡೆಯುತ್ತಿದ್ರೆ ಅತ್ತ ಆರ್ಸಿಬಿ ಫ್ಯಾನ್ಸ್ ವಿಧಾನಸೌಧದ ಎದುರು ಇರುವ ಕಾಂಪೌಂಡ್ ಕೋರ್ಟ್ ಗೋಡೆ ಮೇಲೆ ಹತ್ತಿದ್ದಾರೆ. ಲೈಟ್ ಕಂಬಗಳ ಮೇಲೆ ಹತ್ತಿ ನಿಂತಿದ್ದಾರೆ. ಅಷ್ಟೇ ಯಾಕೆ, ರೆಂಬೆ ಕೊಂಬೆಗಳು ಗಟ್ಟಿ ಇಲ್ಲದ ಸಿಲ್ವರ್ ಅಶೋಕ ಟ್ರೀಗಳ ಮೇಲೂ ಜೀವದ ಭಯವೇ ಇಲ್ಲದಂತೆ ಹತ್ತಿ ನಿಲ್ತಾರೆ. ಅದೃಷ್ಟವಶಾತ್ ಆ ಮರಗಳು ಬಿದ್ದಿಲ್ಲ. ಅಕಸ್ಮಾತ್ ಅದು ಆಗಿದ್ರೆ ಆಗ ಆ ಮರ ನಟ್ಟವನನ್ನೇ ಅಪರಾಧಿ ಅಂತಿದ್ರೇನು? ಆರ್ಸಿಬಿ ಫ್ಯಾನ್ಸ್ ಹುಚ್ಚಾಟ ತಿಕ್ಕಲಾಟಗಳಿಗೆ ಲಿಮಿಟೇ ಇರಲಿಲ್ಲ. ಪೊಲೀಸರ ಕೈಲೇ ಕೊಡಕ್ಕಾಗಿದ್ದೀರಾ? ರ್ಯಾಲಿನ ಸ್ಟಾಪ್ ಮಾಡಿದ್ದಾರೆ. ಅದೇ ಮುಂಬೈ ಗೆಲ್ತು, ರ್ಯಾಲಿ ಕೊಟ್ರು, ಎಲ್ಲಾರು ರ್ಯಾಲಿ ಕೊಟ್ಟವ್ರೆ. ಆರ್ಸಿಬಿ ಅವರು ರ್ಯಾಲಿ ಕೊಟ್ಟಿಲ್ಲ. ಯಾಕಂದ್ರೆ ಅದು ನಮ್ಮ ಆರ್ಸಿಬಿ ಗತ್ತು. ಜನ ರೋಡಲ್ಲಿ ಆಯ್ತಾರೆ. 11 ಜನ ಪ್ರಾಣ ಬಿಟ್ಟಿದ್ದಾರೆ ನೋಡಕ್ ಹೋಗಿ. ಪ್ರಭಾವಿಗಳಿಂದ ಒತ್ತಡ ಹೇರಿತ ಆರ್ಸಿಬಿ. ಅನುಮತಿಗೂ ಮೊದಲೇ ಘೋಷಿಸಿದ್ದ ಕೊಹ್ಲಿ. ಮೀಟಿಂಗ್ನಲ್ಲಿ ದಯಾನಂದ್ ಅವರ ಅಭಿಪ್ರಾಯಗಳ ಮಾಹಿತಿ ತಿಳಿದಾಗ ಒತ್ತಡಕ್ಕೆ ಮಣಿದಿದ್ದವರು ಎಂಬ ವಿಷಯ ಬೆಳಕಿಗೆ ಬಂದಿದೆ. ದೆಹಲಿಯಿಂದ ಕೆಲವು ಪ್ರಭಾವಿಗಳನ್ನ ಸಂಪರ್ಕಿಸಿ ಅವರ ಮೂಲಕ ಒತ್ತಡವನ್ನ ತಂದು ಸರ್ಕಾರ ಅಂದ್ರೆ ಪೊಲೀಸ್ ಕಮಿಷನರ್ ಅನುಮತಿ ಕೊಡುವ ಮೊದಲೇ ವಿಜಯೋತ್ಸವದ ಸಿದ್ಧತೆಯನ್ನ ಆರಂಭಿಸಿ ಬಿಟ್ಟಿತ್ತು. ಆರ್ಸಿಬಿ ಮತ್ತು ಕೆಎಸ್ಸಿಎ. ಜೂನ್ 3ರಂದು ಆರ್ಸಿಬಿ ಗೆದ್ದಾಗ ಟ್ರೋಫಿ ಸ್ವೀಕರಿಸಿದ ವಿರಾಟ್ ಕೊಹ್ಲಿ ಅಲ್ಲಿಯೇ ಈ ಸಂಭ್ರಮವನ್ನ ಬೆಂಗಳೂರಿನಲ್ಲಿ ಹೋಗಿ ಎಂಜಾಯ್ ಮಾಡ್ತೇವೆ. ಆರ್ಸಿಬಿ ಅಭಿಮಾನಿಗಳ 18 ವರ್ಷಗಳ ತಪಸ್ಸು ಈಡೇರಿದೆ. ಅಲ್ಲಿಗೆ ಹೋಗಿ ಸಂಭ್ರಮಿಸ್ತೇವೆ ಅಂತ ಹೇಳಿದ್ದರಲ್ಲ. ಆಗ ಕೂಡ ಆರ್ಸಿಬಿಗೆ ಪೊಲೀಸ್ ಕಮಿಷನರ್ ಲಿಖಿತ ಪತ್ರವನ್ನ ಕೊಟ್ಟಿರಲೇ ಇಲ್ಲ. ಈಗ ಪರ್ಮಿಷನ್ ಕೊಡದಿದ್ರು. ವಿಜಯೋತ್ಸವ ಆಚರಿಸಿ 11 ಪ್ರಾಣಗಳು ದೂರವಾದ ಮೇಲೆ ಎಲ್ಲರಿಗೂ ಕಾನೂನು, ಲಾ ಅಂಡ್ ಆರ್ಡರ್ ನೆನಪಾಗಿದೆ. ಕಮಿಷನರ್ ಸೇರಿದಂತೆ 5 ಸಸ್ಪೆಂಡ್ ಆಗಿದೆ. ಒತ್ತಡ ಹಾಕಿದ್ದ ಮಹಾನುಭಾವರು ಯಾರು ಗೊತ್ತಿಲ್ಲ.
ಇಡೀ ಕೇಸಲ್ಲಿ ಪೊಲೀಸರದೇ ತಪ್ಪು ಅನ್ನೋದು ಸರ್ಕಾರದ ವಾದ. ಪೊಲೀಸ್ ಅಧಿಕಾರಿಗಳನ್ನ ಹರಕೆಯ ಕುರಿ ಮಾಡ್ತಿದ್ದಾರೆ ಅನ್ನೋದು ಬಿಜೆಪಿ ಜೆಡಿಎಸ್ ವಾದ. ಇಷ್ಟಕ್ಕೂ ಎಸ್ಪೆಷಲಿ ಸಸ್ಪೆಂಡ್ ಆಗಿರೋ ದಯಾನಂದ್ ಅವರು ಏನು ಮಾಡಬೇಕಿತ್ತು, ಏನು ಮಾಡಿದ್ರು, ಎಲ್ಲಿ ತಪ್ಪಾಯ್ತು, ಇಲ್ಲಿದೆ ರಿಪೋರ್ಟ್. ವೀಕ್ಷಕರೇ, ಇಲ್ಲೊಂದು ಸಣ್ಣ ಸುದೀರ್ಘ ಲೆಕ್ಕಾಚಾರವನ್ನ ಇಡ್ತೇವೆ, ತಿಳ್ಕೊಳ್ಳಿ. ಈಗ ಸರ್ಕಾರ ಮಾತಾಡ್ತಾ ಇರೋದು ಪೊಲೀಸರೇನು ತಪ್ಪು ಮಾಡಿದ್ರು ಅಂತ ಸಸ್ಪೆಂಡ್ ಮಾಡಿದೆ. ವಿರೋಧ ಪಕ್ಷಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೇ ಇವೆ. ವಿಶೇಷವಾಗಿ ಈಗ ಸಸ್ಪೆಂಡ್ ಆಗಿರುವಂತ ಕಮಿಷನರ್ ದಯಾನಂದ್ ಅವರು ಯಾವುದೇ ತಪ್ಪನ್ನ ಮಾಡ್ಲಿಲ್ವಾ, ಎಲ್ಲೂ ಮಿಸ್ಟೇಕ್ ಆಗ್ಲಿಲ್ವಾ? ಆಕ್ಚುಲಿ ಪೊಲೀಸರು ಏನ್ ಮಾಡಬೇಕಿತ್ತು, ಕಮಿಷನರ್ ಏನ್ ಮಾಡಬೇಕಿತ್ತು? ವಿಧಾನಸೌಧ ಡಿಪಿಆರ್, ವಿಧಾನಸೌಧ ಡಿಸಿಪಿಗೆ ಪತ್ರ ಬರಿಬೇಕಿತ್ತು. ವಿಧಾನಸೌಧ ಡಿಸಿಪಿ ಕಮಿಷನರ್ಗೆ ಪತ್ರ ಬರೆದು ಅನುಮತಿ ಕೇಳಬೇಕಿತ್ತು. ಕಮಿಷನರ್ ಇಂಟೆಲಿಜೆನ್ಸ್ ಮೂಲಕ ವರದಿಯನ್ನ ತರಿಸಿಕೊಂಡು ಪರಿಶೀಲನೆ. ಎಲ್ಲ ಪರಿಶೀಲನೆ, ಪೊಲೀಸ್ ಲಭ್ಯತೆ ನೋಡಿ ಅನುಮತಿ ನೀಡಬೇಕಿತ್ತು. ಇದು ಮೊದಲು ನಡೆಯಬೇಕಾಗಿದ್ದ ಪ್ರಕ್ರಿಯೆ. ಈ ಪ್ರಕರಣದಲ್ಲಿ ಯಾವೊಂದು ಪ್ರಕ್ರಿಯೆಯೂ ಕೂಡ ಜರುಗಲಿಲ್ಲ. ಪ್ರತಿಪಕ್ಷಗಳ ಮಾತು ಬಿಡಿ, ಸಿದ್ದರಾಮಯ್ಯನವರೇ ದಯಾನಂದ್ ಅವರನ್ನ ಮನೆಗೆ ಕರೆಸ್ಕೊಂಡು ನಾನು ಹೇಳ್ತಿದ್ದೀನಿ ಮಾಡು ಅಂದ್ರಂತೆ. ಕಮಿಷನರ್ಗೆ ಇದ್ದ ಸಮಸ್ಯೆ ಏನು, ಕಮಿಷನರ್ಗೆ ಇದ್ದ ಪ್ರಾಬ್ಲಮ್ ಏನು? ಕಬ್ಬನ್ ಪಾರ್ಕ್ ಠಾಣಾ ವ್ಯಾಪ್ತಿಯಲ್ಲಿ 2 ಸಮಾರಂಭ, ಒಂದೇ ಠಾಣಾ ವ್ಯಾಪ್ತಿಯಲ್ಲಿ 2 ದೊಡ್ಡ ಕಾರ್ಯಕ್ರಮ. ಇಡೀ ಬೆಂಗಳೂರು ಪೊಲೀಸ್ ರಾತ್ರಿ ಇಡೀ ನೈಟ್ ಡ್ಯೂಟಿ. ಪೊಲೀಸರಿಗೆ ಬೆಳಿಗ್ಗೆ ವಿಶ್ರಾಂತಿಗೂ ಸಮಯ ಇರಲಿಲ್ಲ. ಸಿಆರ್ಪಿಎಫ್ ಸಿಬ್ಬಂದಿ ಕರೆಸೋದಕ್ಕೂ ಸಮಯ ಇರಲಿಲ್ಲ. ಹೌದು, ಬೆಂಗಳೂರಿನ ಒಂದು ಸಿಆರ್ಪಿಎಫ್ ತುಕಡಿ ಸಿಟಿ ಕಮಿಷನರ್ ವ್ಯಾಪ್ತಿಯಲ್ಲೇ ಇದೆ. ಉಳಿದಂತೆ ಹೊರಗಿನ ಜಿಲ್ಲೆಯ ಸಿಆರ್ಪಿಎಫ್ ಕರೆಸಬೇಕು ಎಂದ್ರೆ ಡಿಜಿಐಜಿಪಿಯ ಅನುಮತಿ ಬೇಕು. ಕಮಿಷನರ್ ಅವರಿಗೆ ಡಿಜಿಐಜಿಪಿ ಜೊತೆ ಪತ್ರ ಅಥವಾ ಮೇಲ್ ಮಾಡೋದಕ್ಕೂ ಸಮಯ ಸಿಗಲಿಲ್ಲ ಅನ್ನುತ್ತಿವೆ ಮೂಲಗಳು. ಕಮಿಷನರ್ಗೆ ಉಳಿದಿದ್ದ ಮಾರ್ಗವೊಂದೇ, 144 ಜಾರಿ. ಸೆಕ್ಷನ್ 144 ಜಾರಿಯಲ್ಲಿದ್ರೆ ಸಂಭ್ರಮವೂ ಇಲ್ಲ, ಸಮಾರಂಭವೂ ಇಲ್ಲ. ಅಂದ್ರೆ ವಿಧಾನಸೌಧ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತಲಿನ ಠಾಣೆಗಳಲ್ಲಿ ಸೆಕ್ಷನ್ 144 ಜಾರಿ ಮಾಡಿದ್ರೆ ಆಗ ಇಡೀ ಕಾರ್ಯಕ್ರಮ ನಡೆಯೋದಕ್ಕೆ ಅವಕಾಶನೇ ಇರ್ತಾ ಇರಲಿಲ್ಲ. ಆ ಧೈರ್ಯ ಮಾಡಬೇಕಿತ್ತು ಅನ್ನೋದು ವಿರೋಧ ಪಕ್ಷಗಳ ವಾದ. ವಿಜೇಂದ್ರ ಅವರ ಪ್ರಕಾರ ಆರೋಪಿಗಳು ಪೊಲೀಸರಲ್ಲ, ಸಿಎಂ, ಡಿಸಿಎಂ ಅಂಡ್ ಹೋಮ್ ಮಿನಿಸ್ಟರ್. ನಿಜವಾದ ಆರೋಪಿಗಳು ಯಾರು ಅಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಇದು ಆರೋಪಿ ನಂಬರ್ 1, ಅಕ್ಯೂಸ್ ನಂಬರ್ 1. ಆರೋಪಿ ನಂಬರ್ 2, ಅಕ್ಯೂಸ್ ನಂಬರ್ 2 ಸ್ವತಃ ಡಿ.ಕೆ. ಶಿವಕುಮಾರ್, ರಾಜ್ಯದ ಉಪಮುಖ್ಯಮಂತ್ರಿಗಳು. ಆರೋಪಿ ನಂಬರ್ 3 ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು. ದುರಂತಕ್ಕೆ ಕಾರಣ ಪೊಲೀಸರ ಮಾತನ್ನ ಕೇಳದೆ ಇದ್ದಿದ್ದು ಅನ್ನುವ ವಿಜೇಂದ್ರ ಅವರು ಹೇಳೋದೇ ಒಂದೇ. ಆರ್ಸಿಬಿಗೆ ಸರ್ಕಾರ ಸನ್ಮಾನ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಇನ್ನು ಆರ್ ಅಶೋಕ್ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಇಬ್ರು ಹೇಳೋದೇನಂದ್ರೆ ಪೊಲೀಸರು ನೋ ಎಂದ್ರು ಸರ್ಕಾರ ಮಾಡ್ಲೇಬೇಕೆನ್ನೋ ಸುಗ್ರೀವಾಜ್ಞೆ ಕೊಡ್ತು ಅನ್ನೋದು. ತಪ್ಪಿತಸ್ಥರು ಸರ್ಕಾರ. ಸಿಎಂ ಮನೆಗೆ ಕರ್ಕೊಂಡು ಹೋದಾರೆ ಯಾರು? ಈ ಫ್ರಾಂಚೈಸಿಯವ್ರನ್ನ ಕರ್ಕೊಂಡು ಹೋದಾರೆ ಯಾರು? ಸಿಎಂ ಮನೆಯಲ್ಲಿ ಪೊಲೀಸ್ ಕಮಿಷನರ್ ಅನುಮತಿ ಕೊಟ್ಟಿಲ್ಲ ಅಂತ ಸಿಎಂಗೆ ಹೇಳಿದವ್ರು ಯಾರು? ಆಮೇಲೆ ಆ ಫ್ರಾಂಚೈಸಿಯವ್ರಿಗೆ ನಾನು ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ. ಅವ್ರಿಗೆ ಯಾರೇನಾನ ಹೇಳಿ, ನಾನು ಹೇಳ್ತಾ ಇದ್ದೀನಿ, ಮಾಡ್ಕೊ ಹೋಗ್ರಿ. ಪೊಲೀಸ್ ಕಮಿಷನರ್ ಹೇಳ್ತಾರೆ, ಸರ್ ಇಲ್ಲ ಬೆಳಗ್ಗೆ 5 ಗಂಟೆ 5:15 ನಾವೆಲ್ಲ ಕೆಲಸ ಮಾಡಿದ್ವಿ, ಇದ್ದೇ ಇಲ್ಲ, ಮುಖ ತೊಳ್ಕೊಂಡಿಲ್ಲ.
ಈಗ ನಾವು ಮುಖ ತುಳಿತಾ ಇದ್ದೀವಿ. ಮತ್ತೆ ನೀವು 2-3 ಕಡೆ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂದ್ರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಸರ್. ನಿದ್ದೆಗೆಟ್ಟವ್ರು ರಾತ್ರಿ ಇಲ್ಲ. ದಯವಿಟ್ಟು ಹಠ ಮಾಡಬೇಡಿ, ಒಂದು ಕಡೆ ಮಾಡಿ. KCA ಸ್ಟೇಡಿಯಂನಲ್ಲಿ ಬಂದೋಬಸ್ತ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಹೋಗ್ತಾರೆ ಮುಖ್ಯಮಂತ್ರಿಗಳ ಹತ್ರ, ಹೋಗಿ ಕರೆಸ್ತಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ, ಹೇಳಿದಷ್ಟು ಮಾಡೋದು ಕೆಲಸ. ಬೆಂಗಳೂರು ಕಮಿಷನರ್ ಆಗಿ ಕಳೆದ 2 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಅವರದ್ದು ರೋಡ್ ಶೋಗಳು ಎಷ್ಟು ನಡೆದಿದ್ದಾವೆ? ಒಂದರ ಅವಘಡ ಸಂಭವಿಸಿದೆ ಸರ್. ಬೆಂಗಳೂರಿನಲ್ಲಿ ನಿಮ್ಮ ರ್ಯಾಲಿಗಳು ಎಷ್ಟು ನಡೆದಿದ್ದಾವೆ? ಯಾವತ್ತಾದ್ರೂ ಒಂದು ಘಟನೆ, ಸಣ್ಣ ಅಹಿತಕರ ಘಟನೆ ಸಂಭವಿಸಿದೆ ಸರ್? ನಿಮ್ಮ ಪೊಲಿಟಿಷಿಯನ್ಸ್ ಮದುವೆ ಮಾಡ್ಕೊಳ್ತೀರಿ, ಅದಕ್ಕೆ ಬಂದು ಪೊಲೀಸರು ನಿಮ್ಮನ್ನ ಕಾಯ್ಕೊಂಡು ನಿಂತ್ಕೊಂಡಿರ್ತಾರೆ. ನೀವು ಸತ್ತಾಗಲೂ ಕಾಯ್ಕೊಂಡು ನಿಂತಿರ್ತಾರೆ. ನೀವು ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೊಟೆಕ್ಷನ್ ಕೊಡೋರು ಅವರ ಪರ್ಮಿಷನ್ ತಗೊಂಡು ಮಾಡಿದಂತ ಒಂದು ಕಾರ್ಯಕ್ರಮಗಳಲ್ಲಿ ಯಾವ್ದಾದ್ರು ಸಣ್ಣ ಒಂದು ಕಿಂಚಿತ್ತು ಲೋಪ ಆಗಿದೆಯಾ ಸರ್? ಅವರ ಕೇಳಲೇ ಇಲ್ಲ, ಅವರ ಅಭಿಪ್ರಾಯ ಕೇಳಲಿಲ್ಲ, ಅವ್ರ ಹತ್ರ ಒಂದು ಮಾಹಿತಿನ ಪಡ್ಕೊಳ್ಳಿಲ್ಲ, ನಿಮಗೆ ಪ್ರಿಪರೇಷನ್ಗೆ ಎಷ್ಟು ಟೈಮ್ ಬೇಕು ಅಂತಲೂ ಕೇಳಲಿಲ್ಲ. ಆಯ್ತು, RCB ಅವರು ಪ್ರೆಷರ್ ಹಾಕಿದ್ರು ಅಂತ ತಿಳ್ಕೊಳ್ಳಿ. RCB ಅವರ ಪ್ರೆಷರ್ಗೆ ಒಳಗಾಗುವಂತಹ ನಿಮಗೆ ದರ್ದು ನಿಮಗೇನಾಯ್ತು ಸರ್? ನಿಮಗೆ ಹೀಗೆ ಆರೋಪ ಮಾಡ್ತಿರೋ ಬಿಜೆಪಿ, ರಾಜ್ಯ ಸರ್ಕಾರ, ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್ ವಿರುದ್ಧ ಅದೇ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೀಗೆ ಪ್ರತಿಪಕ್ಷ ನಾಯಕರು ರಾಜ್ಯ ಸರ್ಕಾರ, ಸಿಎಂ, DCM, ಗೃಹ ಸಚಿವರ ಮುಗಿ ಬೀಳ್ತಿದ್ದರೆ DK ಕೊಡುವ ಉತ್ತರವೇ ಬೇರೆ. ನಮಗೇನು ಮಾಡಬೇಕು ಅಂತ ಗೊತ್ತಿದೆ, ಮಾಡಿದ್ದೇವೆ, ದಟ್ಸ್ ಆಲ್. ನಾನು ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ, ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತಾರೆ. ನಮಗೆ ಸಿನ್ಸಿಯಾರಿಟಿ ಇದೆ. ನಾನು ಕಣ್ಣಲ್ಲಿ ನಮ್ಗೆ ನೀರು ಬಂದದಕ್ಕೆ ಬೇಕಾದ್ರೆ ಮಾಡ್ಬೋದು. ಇವ್ರು ಏನೇನು ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣೀರು ಏನೇನಾಯಿತು, ನಾನು ಎಲೆಕ್ಷನ್ ಟೈಮಲ್ಲಿ ಯಾವ ಜಿಲ್ಲೆಯಲ್ಲಿ ಏನೇನು ನಡೆದಾಗ ಯಾರ್ಯಾರ ಕುಟುಂಬದ ವಿಚಾರಗಳನ್ನ ಈಗ ನಾನು ಮಾತಾಡೋಕ್ಕೆ ಹೋಗಲಿಲ್ಲ. ಆಗ ಎಷ್ಟು ಜನ ಯಾವ ಕಣ್ಣು ನೀರು ಒರೆಸಿದ್ರು, ಯಾರು ಮಾತಾಡಿದ್ರು, ಆ BJP ಅವರೆಲ್ಲ ಮಾತಾಡಿದ್ರ ಎಲ್ಲ ಅಸೆಂಬ್ಲಿಗೆ ಇಲ್ಲಿ ಮಾತಾಡಿದ್ರೆ ಮರ್ತೋಗ್ಬಿಡ್ತವೆ. ದಾಖಲೆಗೆ ಬರ್ತದೆ, ನನಗೆ ಗೊತ್ತಿದೆ, ಇದೆಲ್ಲ ಮಾತಾಡ್ತಾರೆ. ನನ್ನೇ ಬಟ್ ಮಾಡಲಿ, ಏನು ನಂದೇನು ಬಟ್ಟು? ಯಾವಾಗಲೂ ಜಂಟಿನೇ ಅವರು. ಜಂಟಿ ಯಾರು ಬಿಡೋದು ಬೇಡ ಅಂತ ಹೇಳಿದ್ರು. ಎಲ್ಲ ಟೈಮಲ್ಲಿ ಜಂಟಿನೇ ಅಲ್ವಾ? ಎಲೆಕ್ಷನ್ ಆದಮೇಲೆ ಜಂಟಿನೇ ಯಾರು ಮಾಡಲಿ, ಇನ್ನೂ 10 ಜನ ಬೇಕಾದ್ರೆ ಸೇರಿಸ್ಕೊಳ್ಳಿ. ನನಗೂ ಗೊತ್ತಿದೆ ಯಾರು ಬ್ಯಾಕ್ಗ್ರೌಂಡಲ್ಲಿ ಏನೇನು ಮಾಡ್ತಾ ಇದ್ದಾರೆ ಎತ್ತ ಅಂತೇಳಿ. ದೇವರು ನಮ್ಗೆ ಅಷ್ಟೋ ಇಷ್ಟೋ ಜ್ಞಾನವನ್ನ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳಷ್ಟೇ ಅಲ್ಲ, ಇನ್ನೂ ದೊಡ್ಡವರ ತಲೆದಂಡವಾಗಿದೆ. ಗುಪ್ತಚರ ADGP ಹೇಮಂತ್ ನಿಂಬಾಳ್ಕರ್ ಟ್ರಾನ್ಸ್ಫರ್ ಆಗಿದ್ದು ಅವರಿಗೆ ಜಾಗವನ್ನೇ ತೋರಿಸಿಲ್ಲ. ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಕೂಡ ಎತ್ತಂಗಡಿಯಾಗಿದ್ದಾರೆ. ವಿರಾಟ್ ಕೊಹ್ಲಿ ಮೇಲೂ ಕೇಸ್ ಆಗಿದೆ. RCB ಫ್ರಾಂಚೈಸಿ ಮೇಲೂ ಕೇಸ್ ಆಗಿದೆ. 4 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನು KSCA 2 ಸದ್ಯಕ್ಕೆ ಬಚಾವಾಗಿದ್ದಾರೆ. ಆದರೆ ಈ RCB ಫ್ಯಾನ್ಸ್ ಅನ್ಸ್ಕೊಂಡವರು ಇಷ್ಟೊಂದು ಹುಚ್ಚರ ತರ ವರ್ತಿಸಬೇಕಾಗಿತ್ತಾ? ಈಗ ಈ ಪ್ರಕರಣದಲ್ಲಿ 11 ಜನರ ಸಾವಿನ ದುರಂತ ಪ್ರಕರಣದಲ್ಲಿ ಬೆಂಗಳೂರು ಸಿಟಿ ಕಮಿಷನರ್ ಸೇರಿ 5 ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಇಂಟೆಲಿಜೆನ್ಸ್ ವಿಭಾಗದ ಅಧಿಕಾರಿ ಹೇಮಂತ್ ನಿಂಬಾಳ್ಕರ್ ಟ್ರಾನ್ಸ್ಫರ್ ಆಗಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. 4 ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆಗಿದ್ದು ಯಾರು? DNS ಡೈರೆಕ್ಟರ್ ಸುನಿಲ್ ಮ್ಯಾಥ್ಯೂ, DNA ಮ್ಯಾನೇಜ್ಮೆಂಟ್ ಮ್ಯಾನೇಜರ್ ಕಿರಣ್, DNA ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಸುಮಂತ್, RCB ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ. ಇವರಲ್ಲಿ ನಿಖಿಲ್ ಸೋಸಲೆ ಮೇಲ್ನೋಟಕ್ಕೆ ಪ್ರಭಾವಿ ಎನ್ನುವಂತೆ ಕಾಣ್ತಾ ಇದೆ. ಈತ RCBಯ ಮಾರ್ಕೆಟಿಂಗ್ ಮುಖ್ಯಸ್ಥ. ನಿಖಿಲ್ ವಿರಾಟ್ ಕೊಹ್ಲಿ ಜೊತೆ ಇರೋ ಫೋಟೋಗಳು, ವಿಡಿಯೋಗಳು ಕೂಡ ಇವೆ. ಈತನೇ ಇಡೀ ಕಾರ್ಯಕ್ರಮವನ್ನ ಆಯೋಜಿಸಿದಂತ ವ್ಯಕ್ತಿ. ಪೊಲೀಸ್ ಅನುಮತಿಯನ್ನ ಕೂಡ ಪಡೆದಿರಲಿಲ್ಲ ಅನ್ನುವುದು ಈತನ ಮೇಲಿರುವಂತ ಆರೋಪ. ಈತ RCB ಜೊತೆ ಕಳೆದ 13 ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರಂತೆ. ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ ಈತನೇ ಉಚಿತ ಪಾಸ್ ಘೋಷಣೆ ಮಾಡಿದ್ದ ವ್ಯಕ್ತಿ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ.
ಈತನ ಪತ್ನಿ ಮಾಳವಿಕಾ ನಾಯಕ್ ಕೂಡ ಆರ್ಸಿಬಿ ಮ್ಯಾಚ್ಗಳಲ್ಲಿ ವಿರಾಟ್ ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ಜೊತೆ ಕಾಣಿಸಿಕೊಳ್ತಾರೆ. ಇನ್ನು ಡಿಎನ್ಎಸ್ ಡೈರೆಕ್ಟರ್ ಸುನಿಲ್ ಮ್ಯಾಥ್ಯೂ, ಡಿಎನ್ಎ ಮ್ಯಾನೇಜ್ಮೆಂಟ್ ಮ್ಯಾನೇಜರ್ ಕಿರಣ್, ಡಿಎನ್ಎ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಸುಮಂತ್ ಅವರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಕೆಎಸ್ಸಿಎ ಪದಾಧಿಕಾರಿಗಳಿಗೆ ರಿಲೀಫ್. ದೂರಿನಲ್ಲಿ ಕೆಎಸ್ಸಿಎ ವಿರುದ್ಧವೂ ದೂರು ದಾಖಲಾಗಿದೆ. ಆದರೆ ಕೆಎಸ್ಸಿಎ ಪದಾಧಿಕಾರಿಗಳಾದ ಜಯರಾಮ್ ಮತ್ತು ಶಂಕರ್ ಇಬ್ಬರಿಗೂ ಸದ್ಯಕ್ಕೆ ರಿಲೀಫ್, ಅರೆಸ್ಟ್ ಮಾಡದಂತೆ ಸೂಚನೆ ನೀಡಲಾಗಿದೆ. ವಿರಾಟ್ ಕೊಹ್ಲಿ ವಿರುದ್ಧವೂ ದೂರು. ಆರ್ಸಿಬಿ ವಿಜಯೋತ್ಸವದಲ್ಲಿ ಕಾಲ್ತುಳಿತ, ಅದರಿಂದಾಗಿ ಬಲತೋಳಿನ ಮೂಳೆಯ ಜಾಯಿಂಟ್ ಫ್ರಾಕ್ಚರ್ ಆಗಿರುವಂತ ರೋಲರ್ ಗುಮೆ ಎಂಬ ವ್ಯಕ್ತಿ ಆರ್ಸಿಬಿ ಅಷ್ಟೇ ಅಲ್ಲ, ವಿರಾಟ್ ಕೊಹ್ಲಿ ವಿರುದ್ಧವೂ ದೂರು ಕೊಟ್ಟಿದ್ದಾರೆ. ಪರ್ಮಿಷನ್ ಕೊಡಲ್ಲ ಎಂದಿದ್ದ ಅಧಿಕಾರಿಯು ಸಸ್ಪೆಂಡ್. ಅನುಮತಿ ನಿರಾಕರಿಸಿದ್ದವರು ಇನ್ಸ್ಪೆಕ್ಟರ್ ಗಿರೀಶ್. ಘಟನೆಯ ನಂತರ ದೂರು ದಾಖಲಿಸಿದ್ದು ಅವರೇ. ಈಗ ಅವರು ಕೂಡ ಸಸ್ಪೆಂಡ್ ಆಗಿದ್ದಾರೆ. ಆದರೆ ಬಿಜೆಪಿ ಮತ್ತು ಜೆಡಿಎಸ್ ವಾದವೇನು ಗೊತ್ತಾ? ಬನ್ನಿ ಭಾಗವಹಿಸಿ ಎಂದು ಕರೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ಯಾಕೆ ಕೇಸ್ ಇಲ್ಲ ಅನ್ನೋದು. ವಿಧಾನಸೌಧ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬನ್ನಿ ಎಂದು ಖುದ್ದು ಸಿಎಂ ಡಿಸಿಎಂ ಕರೆ ಕೊಟ್ಟಿದ್ದಾರೆ. ಅಪರಾಧದಲ್ಲಿ ಅವರು ತಪ್ಪಿತಸ್ಥರಲ್ಲವೇ ಅನ್ನೋದು ಅವರ ಪ್ರಶ್ನೆ. ಆದರೆ ವೀಕ್ಷಕರೇ, ಆರ್ಸಿಬಿ ಫ್ಯಾನ್ಸ್ ಹುಚ್ಚರು ಎನ್ನುವುದು ಪೊಲೀಸರಿಗೆ ಗೊತ್ತಿತ್ತು. ಯಾಕಂದ್ರೆ ದೃಶ್ಯಗಳೇ ಹೇಳ್ತಿವೆ. ಪಟಾಕಿ ಸರವನ್ನ ಹಚ್ಚಿ ಗಿರಗಿರನೆ ತಿರುಗಿಸಿ ಎಸೆಯುವ ದೃಶ್ಯಾವಳಿಗಳು. ತಲೆಯ ಮೇಲೆ ಭೂಚಕ್ರದ ಪಟಾಕಿಯನ್ನ ಇಡುಕೊಂಡು ಸಾವನ್ನು ಲೆಕ್ಕಿಸದೆ ಸಂಭ್ರಮ ಪಟ್ಟವರಿದ್ದಾರೆ. ಕೈ ಕುಯ್ಕೊಂಡು ರಕ್ತದಲ್ಲಿ ವಿರಾಟ್ ಕೊಹ್ಲಿಗೆ ತಿಲಕ ಇಡುವ ತಿಕ್ಕಲರು ಇದ್ದಾರೆ. ಚೆನ್ನೈ ಜೆರ್ಸಿ ತೊಟ್ಟವರನ್ನ ಅಸಭ್ಯ ಅಶ್ಲೀಲವಾಗಿ ಹೀಯಾಳಿಸಿ ಜಗಳವಾಡಿದವರು ಇದ್ದಾರೆ. ಅಷ್ಟೆಲ್ಲ ಯಾಕೆ, ಈತನ ಮಾತನ್ನೊಮ್ಮೆ ಕೇಳಿಬಿಡಿ. ಬ್ರೋ, ಇದು ಆರ್ಸಿಬಿ, ಸಿಎಸ್ಕೆ ಅಲ್ಲ, ಮುಂಬೈ ಇಂಡಿಯನ್ಸ್ ಅಲ್ಲ. ಸಿಎಸ್ಕೆ ಮುಂಬೈ ಇಂಡಿಯನ್ಸ್ ಅಂತ ಹೇಳ್ತಾರಲ್ಲ, ಬಂದ್ ನೋಡಕ್ ಹೇಳ್ರಿ ಧ್ವಂಸ ಮಾಡಿರೋದ್ನ. ಇಡೀ ಇವ್ರ ಕೈಲಿ ಪೊಲೀಸರ ಕೈಲೇ ಕೊಡಕ್ ಆಗಿದ್ದೀರಾ, ರ್ಯಾಲಿ ನ ಸ್ಟಾಪ್ ಮಾಡಿದ್ದಾರೆ. ಅದೇ ಮುಂಬೈ ಗೆಲ್ತು, ರ್ಯಾಲಿ ಕೊಟ್ರು, ಎಲ್ಲಾರು ರ್ಯಾಲಿ ಕೊಟ್ಟವ್ರೆ. ಆರ್ಸಿಬಿ ಅವರು ರ್ಯಾಲಿ ಕೊಟ್ಟಿಲ್ಲ. ಯಾಕಂದ್ರೆ ಅದು ನಮ್ಮ ಆರ್ಸಿಬಿ ಗತ್ತು. ಜನ ನೋಡಲ್ಲ ಆಯ್ತಾರೆ, 11 ರೂಪಾಯಿ ಪ್ರಾಣ ಬಿಟ್ಟಿದ್ದಾರೆ ನೋಡಕ್ ಹೋಗಿ. ಅದು ನಮ್ ಗತ್ತು ಅಂತಾನೆ. ಅದಕ್ಕೋಸ್ಕರನೇ ಹೇಳೋದು ಆರ್ಸಿಬಿ ಒಂದೇ. ಸುಮ್ನೆ ಬಂದ್ಬಿಟ್ಟು ಟ್ರೋಲ್ ಮಾಡೋದಲ್ಲ. ಇವ್ರ ಹೆಂಗ್ ಗೆದ್ಬಿಟ್ಟು ಅವ್ರ ಹೆಂಗ್ ಗೆದ್ಬಿಟ್ಟು ನಾವು ಫಸ್ಟ್ ಬಂದ್ ನೋಡ್ರಿ ಆರ್ಸಿಬಿ ಬಗ್ಗೆ, ಯಾವಾಗ ಗೊತ್ತಾಗುತ್ತೆ ನಿಮ್ಗೆ. ಸುಮ್ನೆ ಅಲ್ಲಿ ಕುತ್ಕೊಂಡು ಹೇಳೋದಲ್ಲ. ಕೇಳಿದ್ರಲ್ಲ, 11 ಜನ ಪ್ರಾಣ ಬಿಟ್ಟಿದ್ದು ಆರ್ಸಿಬಿಯ ಗತ್ತು ಅಂತ ಫೀಲ್ ಮಾಡೋ ಹುಚ್ಚರನ್ನ, ತಿಕ್ಕಲರನ್ನ ಹಾಗೆ ನೋಡಿದ್ರೆ ಇಂತಹ ಹುಚ್ಚಾಟ ಆಡಿದವರ ವಿಡಿಯೋಗಳಿವೆ. ಅಂತವರನ್ನ ಹುಡುಕಿ ಹುಡುಕಿ ಕೇಸ್ ಹಾಕಬೇಕು. ಇಲ್ಲದೆ ಹೋದ್ರೆ ಈ ಹುಚ್ಚಾಟಗಳು ಇಲ್ಲಿಗೆ ನಿಲ್ಲಲ್ಲ. ಇವರ ಹುಚ್ಚಾಟಕ್ಕೆ ಪ್ರಾಣಗಳು ಹೋಗಿವೆ. ಪ್ರಾಣ ರಕ್ಷಿಸಿದ ಪೊಲೀಸರು ಸಸ್ಪೆಂಡ್ ಆಗಿ ಶಿಕ್ಷೆಯನ್ನ ಅನುಭವಿಸುತ್ತಿದ್ದಾರೆ. ಎಲ್ಲ ಓಕೆ. ಈ ಹುಚ್ಚಾಟದಲ್ಲಿ ಸತ್ತವರು ವಾಪಸ್ ಬರಲ್ಲ. ಆರ್ಸಿಬಿ ಫ್ಯಾನ್ಸ್ ಹುಚ್ಚನ್ನ ಬಿಡೋದಿಲ್ಲ. ಇದೇ ಹೊತ್ತಿನ ವಿಶೇಷ ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.